ಚಿನ್ನದ ಚೋರಿ ಪಟಾಕಿ ಪೋರಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದು ಒಂದಿಷ್ಟು ರೋಚಕ ಸಂಗತಿಗಳು ಗೊತ್ತಾಗ್ತಾ ಇದೆ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಂತಹ ರನ್ಯಾ ರಾವ್ ಅವರನ್ನು 3 ದಿನಗಳ ಕಾಲ DRI ಕಸ್ಟಡಿಗೆ ಕೊಡಲಾಗಿತ್ತು. ಆ ಅವಧಿ ಏನಿದೆ ಅದು ಇವತ್ತು ಮುಕ್ತಾಯವಾಗ್ತಾ ಇದೆ. ಇವತ್ತು ಮತ್ತೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಿಕ್ಕಿದ್ದಾರೆ. ಸಂಜೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ DRI ಅಧಿಕಾರಿಗಳು. ವಿಚಾರಣೆಗೆ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿತ್ತು DRI ಟೀಮ್. ಹೆಚ್ಚಿನ ವಿಚಾರಣೆಯ ಸಲುವಾಗಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಕೊಡಲಿಲ್ಲ ಕಸ್ಟಡಿಗೆ ಅಂದರೆ ಅವರು ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗ್ತಾರೆ. ಬಾಡಿ ವಾರೆಂಟ್ ಮೇಲೆ CBI ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಕೆಯ ನೆಟ್ವರ್ಕ್, ಈಕೆಯ ಸಿಂಡಿಕೇಟ್, ಈಕೆಯ ಬಳಿ ಸಿಕ್ಕಂತಹ ಮಾಹಿತಿ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನ್ಯಾಯಾಲಯದ ಗಮನಕ್ಕೆ ತಂದು ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂತಹ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂಥೇಳಿ DRI ಟೀಮ್ ಕೇಳ್ಕೊಂಡಿತ್ತು. ಕೋರ್ಟ್ ಕೂಡ 3 ದಿನಗಳ ಕಾಲ ಅವರನ್ನು DRI ಕಸ್ಟಡಿಗೆ ಕೊಟ್ಟಿತ್ತು. ಆ ಅವಧಿ ಅಂತ್ಯವಾಗ್ತಾ ಇರೋದ್ರಿಂದ ಮತ್ತೆ ಫಾರ್ಮಾಲಿಟೀಸ್ ಅದು ಅಗೇನ್ ಬರುತ್ತೆ ರೊಟೀನ್ ಪ್ರಕಾರ. ಇವತ್ತು ನ್ಯಾಯಾಧೀಶರ ಎದುರು ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕಾಗುತ್ತೆ. ಅಲ್ಲಿ ನ್ಯಾಯಾಧೀಶರು ಮತ್ತೆ DRI ಕಸ್ಟಡಿಗೆ ಕೊಡ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರಾ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಜುಡಿಷಿಯಲಿ ಕೊಟ್ಟಿಗೆ ಆಗಿದೆ ಆದರೆ ಅಲ್ಲಿ CBI ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಚಿನ್ನ ಸಾಗಾಟ ಪ್ರಕರಣದಲ್ಲಿ ರನ್ಯಾ ರಾವ್ ಜೊತೆಗೆ ಕೈ ಜೋಡಿಸಿರುವಂತಹ ಕೈಗಳು ಯಾವುದು, ಆ ಕೈಗಳು ಯಾರದ್ದು, ಯಾವ ಪಾರ್ಟಿಯದ್ದು ಅಂತ ನೋಡಿದಾಗ ಕೆಲ ಸಚಿವರ ಹೆಸರೆಲ್ಲ ಕೇಳಿ ಬರ್ತಾ ಇದೆ. ಹೆಸರು ಹೇಳ್ಬಿಡ್ಬೋದು, ದೊಡ್ಡ ವಿಚಾರ ಅಲ್ಲ ಅದು. ಬಟ್ ಅಫಿಷಿಯಲ್ ಆಗಿ ಅವ್ರ ಮುಖಕ್ಕೆ ನೋಟಿಸ್ ಅನ್ನ ಇಡ್ತಾರಲ್ಲ CBI, ಅಲ್ಲಿ ತನಕ ವೇಟ್ ಮಾಡೋಣ ಅಂತ ಅಷ್ಟೇ. ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಆರೋಪಿ ರನ್ಯಾ ಹಿಂದೆ ಇರುವಂತಹ ಆ ಪ್ರಭಾವಿಗಳ ಪ್ರಭಾವಳಿ ಎಂಥದ್ದು, ಹೆಚ್ಚಿನ ವಿಚಾರಣೆ ಸಲುವಾಗಿ ಮತ್ತೆ ಕಸ್ಟಡಿಗೆ ಎಲ್ಲ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಕೇಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ 3 ದಿನದ ಇನ್ವೆಸ್ಟಿಗೇಷನ್ ಅಂತ ಅಂದರೆ ತೀರಾ ಪ್ರೈಮರಿ ಇನ್ಫಾರ್ಮೇಷನ್ಸ್ ಮಾತ್ರ ಆಚೆ ಬಂದಿರೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಮತ್ತೊಂದ್ಸಲ ಅಪೀಲ್ ಮಾಡ್ಕೊಳ್ಬೋದು ಅಂತ ಅನ್ಸುತ್ತೆ. ಹಂಗೆ ಅಪೀಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ಪ್ರೂಫ್ಗಳನ್ನು ಕೊಡಬೇಕಾಗತ್ತೆ. ನೋಡಿ, ಈ ವಿಚಾರದಲ್ಲಿ ನಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಈ 3 ದಿನದಲ್ಲಿ ನಾವು ಇಷ್ಟು ತನಿಖೆಯನ್ನು ಪ್ರಗತಿ ಸಾಧಿಸಿದ್ದೀವಿ, ಸೊ ಇನ್ನೊಂದಷ್ಟು ದಿನಗಳ ಕಾಲ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ದಟ್ಟವಾಗಿದೆ ಈ ಮೂಮೆಂಟಲ್ಲಿ. ಯಾಕಂದರೆ ಇಲ್ಲಿ ತನಕ ಅಂದರೆ ಒಬ್ಬ ಅಕ್ಯೂಸ್ಡು ಈ ಪ್ರಕರಣದಲ್ಲಿ ವಶಕ್ಕೆ ಪಡೆದ ಒಂದು 4-5 ದಿನದಲ್ಲಿ ತೀರಾ ಪ್ರೈಮರಿ ಇನ್ಫಾರ್ಮೇಷನ್ ಮಾತ್ರ ಸಿಕ್ಕಿರುತ್ತಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಉಮೇಶ್, DRI ಅಧಿಕಾರಿಗಳು ನಿಶ್ಚಿತವಾಗಿ ಮತ್ತೊಮ್ಮೆ ಆಕೆಯನ್ನು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಸೊ ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ DRI ಅಧಿಕಾರಿಗಳು? ಈ ಸಲ ಎಷ್ಟು ದಿನಕ್ಕೆ ಅಪೀಲ್ ಮಾಡಬಹುದು ಅಂತ ಅನ್ಸುತ್ತೆ? ಮಮತಾ, ಏನು ರನ್ಯಾ ರಾವ್ನ 3 ದಿನಗಳ ಕಾಲ ಏನು ಕಸ್ಟಡಿಗೆ ಪಡೆದಿದ್ದಾರೆ, ಇದಿನ್ನೂ ಪ್ರಾಥಮಿಕವಾಗಿ ಮಾಹಿತಿಗಳಷ್ಟೇ ಸಿಕ್ಕಿರುವಂಥದ್ದು. ಯಾಕೆಂದರೆ ರನ್ಯಾ ರಾವ್ ಬಂಧನವಾದ ಅದೇ ದಿನದಂದು ಮುಂಬೈ ಮತ್ತು ಡೆಲ್ಲಿಯಲ್ಲೂ ಕೂಡ ಇದೇ ರೀತಿಯ ಚಿನ್ನ ಸಾಗಾಟ ಮಾಡ್ತಿದ್ದಂಥವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅದೇ ಕಾರಣಕ್ಕೆ CBI ಅವರು FIR ದಾಖಲು ಮಾಡಿಕೊಂಡು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣನೆ ಮಾಡಿ ಅವರು ಕೂಡ ಈಗ FIR ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಈಗೇನು ರನ್ಯಾ ರಾವ್ನ ಮೊಬೈಲು, ಲ್ಯಾಪ್ಟಾಪು, ಮನೆಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆಕೆಗೆ ಕೆಲವು ಚಿನ್ನದ ವ್ಯಾಪಾರಿಗಳು, ರಾಜಕಾರಣಿಗಳು ಮತ್ತು ಏರ್ಪೋರ್ಟ್ನ ಕೆಲವು ಅಧಿಕಾರಿಗಳ ಸಂಪರ್ಕದಲ್ಲಿ ಇರುವಂಥದ್ದು ಕೂಡ ಗೊತ್ತಾಗಿರೋದ್ರಿಂದ ಈ ಎಲ್ಲ ಮಾಹಿತಿಗಳನ್ನು ಕೂಡ ಇವತ್ತು ಕೋರ್ಟ್ ಮುಂದೆ ಇಡಬೇಕಾಗುತ್ತೆ DRI ಅಧಿಕಾರಿಗಳು. ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಆಕೆಯನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಬಹುತೇಕ ಈ ಸದ್ಯದ DRI ಅಧಿಕಾರಿಗಳಿಗೆ ಅವ್ರಿಗೆ ಇರುವಂಥ ಆ ಅವಕಾಶದ ಪ್ರಕಾರ ಸುಮಾರು 40 ದಿನಗಳ ಕಾಲ ಕೂಡ ಒಬ್ಬ ಆರೋಪಿಯನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಅವರಿಗೆ ಕಾನೂನಿನಲ್ಲಿ ಅವಕಾಶ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಕೇವಲ 3 ದಿನದಲ್ಲಿ ಇಷ್ಟು ದೊಡ್ಡ ನೆಟ್ವರ್ಕನ್ನು ಬೇಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮತ್ತೆ ಬಹುತೇಕ ಆಕೆಯನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಏನು ಕಸ್ಟಡಿಗೆ ಕೊಡಲಿಲ್ಲ ಅಂದರೆ ನ್ಯಾಯಾಂಗ ಬಂಧನ ಕೊಡಬೇಕಾಗುತ್ತೆ. ನ್ಯಾಯಾಂಗ ಬಂಧನ ಕೊಟ್ಟ ನಂತರದಲ್ಲಿ ಮತ್ತೆ CBI ಅಧಿಕಾರಿಗಳು ಆಕೆಯನ್ನು ಕಸ್ಟಡಿಗೆ ಕೊಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿಕೊಂಡು ಬಾಡಿ ವಾರೆಂಟ್ ಮೇಲೆ ಆಕೆಯನ್ನು ಮತ್ತೆ ಕಸ್ಟಡಿಗೆ ಪಡೆಯುವಂಥದ್ದು ಬಹುತೇಕ ನಿಶ್ಚಿತ. ಹಾಗಾಗಿ ಏನು ರನ್ಯಾ ರಾವ್ಗೆ ಸದ್ಯಕ್ಕೆ ಈ ಸಂಕಷ್ಟದಿಂದ ಪಾರಾಗೋದು ಬಹಳನೇ ಕಷ್ಟ ಇದೆ. ಇನ್ನೂ ಕೂಡ DRI ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಪಡಿತಾರೆ. ಅವರು ವಿಚಾರಣೆ ಮಾಡಿ ಬಿಟ್ಟ ನಂತರದಲ್ಲಿ CBI ಅಧಿಕಾರಿಗಳು ಮತ್ತೆ ಕಾಯ್ತಾ ಇರ್ತಾರೆ. ಅವರು ಕೂಡ ಕಸ್ಟಡಿಗೆ ಪಡೆದು ಅವರು ಕೂಡ ಪ್ರತ್ಯೇಕವಾಗಿ FIR ದಾಖಲು ಮಾಡ್ಕೊಂಡಿರೋದ್ರಿಂದ ಈ ತನಿಖೆಯನ್ನು ಅವರು ಕೂಡ ಮುಂದುವರಿಸ್ತಾರೆ. ಸದ್ಯಕ್ಕಂತೂ ಇವತ್ತು 4 ಗಂಟೆ ನಂತರದಲ್ಲಿ ಆಕೆಯನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಬಹುತೇಕ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಉಮೇಶ್. ಹೆಂಗಿದ್ರು ದೇಶ ವಿದೇಶಗಳನ್ನ ಸುತ್ತಿ ಆಕೆಗೆ ಅಭ್ಯಾಸ ಇದೆಯಲ್ಲ, ಈಗೇನಿದ್ರು ಒಬ್ಬರ ಕಸ್ಟಡಿಯಿಂದ ಇನ್ನೊಬ್ಬರ ಕಸ್ಟಡಿಗೆ ಸುತ್ತಬೇಕಾದಂತಹ
ಒಂದು ಪರಿಸ್ಥಿತಿಯಲ್ಲಿ ರನ್ಯಾ ರಾವ್ ಇದ್ದಾರೆ. ಆಮೇಲೆ ಇದು ಸ್ವಯಂಕೃತ ಅಪರಾಧ ಅಷ್ಟೇ. ಆಕೆಗೆ ಯಾರು ಗನ್ ಪಾಯಿಂಟಲ್ಲಿ ಇಟ್ಟು ಹೋಗಿ ಸ್ಮಗ್ಲಿಂಗ್ನಲ್ಲಿ ನೀನು ಪಾಲ್ಗೊಳ್ಳು ಅಂತ ಯಾರೂ ಹೇಳಿರಲಿಲ್ಲ. ಆಕೆಗೂ ದುಡ್ಡು ಬೇಕಿತ್ತು. ಆಮೇಲೆ ಆಕೆಯನ್ನು ಬಳಸಿಕೊಂಡಂತಹ ನೆಟ್ವರ್ಕು ಆಕೆಯ ಅನಿವಾರ್ಯತೆ ಇತ್ತು.